ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ನೋಡಿ ಸ್ನೇಹಿತರೆ, KEA CET ಬಗ್ಗೆ ಒಂದು ಸೀಟ್ ಹಂಚಿಕೆ ಮಂಥನದ ಬಗ್ಗೆ ಪ್ರಸನ್ನ ಕುಮಾರ್ IAS ಅವರು ಏನು ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಕೂಡ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂತಿಮವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೊದಲ ಬಾರಿಗೆ ಅಧಿಕೃತವಾಗಿ ನಾವು ಕೆಲವು ಜಿಲ್ಲೆಗಳಲ್ಲಿ ಕೆಲವು ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ನಾವು ಒಂದು CET UG CET 2025 ಸೀಟು ಹಂಚಿಕೆ ಮಂಥನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಮಗೆ ಸಾಕಷ್ಟು ಗೊಂದಲಗಳು ಇರಬಹುದು. ಸೀಟು ಹೇಗೆ ಅಲರ್ಟ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಸೀಟ್ ಅಲರ್ಟ್ ಆಗುತ್ತೆ, ಯಾವ ಕಾಲೇಜುಗಳಿಗೆ ಹೋಗಬೇಕಾಗುತ್ತೆ, ಆ್ಯಕ್ಷನ್ ಎಂಟ್ರಿ ಹೇಗೆ ಮಾಡಬೇಕಾಗುತ್ತೆ, ಆ್ಯಕ್ಷನ್ ಎಂಟ್ರಿ ಮಾಡಿದ ಮೇಲೆ ಫೀಸ್ ಎಲ್ಲಿ ಕಟ್ಟಬೇಕು, ಸೀಟ್ ಯಾವಾಗ ಅಲರ್ಟ್ ಆಗುತ್ತೆ, ಇದೆಲ್ಲ ಸಾಕಷ್ಟು ನಿಮಗೆ ಗೊಂದಲಗಳು ಇರಬಹುದು. ನೀವು ಸಾಕಷ್ಟು ಯೂಟ್ಯೂಬ್ ವಿಡಿಯೋ ಮತ್ತು ಬೇರೆ ಎಲ್ಲ ಕಡೆ ನೋಡಿ ಸ್ವಲ್ಪ ನಾಲೆಡ್ಜ್ ಇರಬಹುದು. ನಿಮಗೆ ಅಧಿಕೃತವಾಗಿ ನಾವು ಕರ್ನಾಟಕದ ರಾಜ್ಯದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ಬರುವ ಶನಿವಾರ 28ನೇ ತಾರೀಕು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30 ತನಕ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಅರ್ಧ ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ನಾವು ನಮ್ಮ X ಖಾತೆಯಲ್ಲಿ ಸಹ ನಾವು ಇದನ್ನು ಪೋಸ್ಟ್ ಮಾಡ್ತೀವಿ. ಮತ್ತು ನಿಮ್ಮೆಲ್ಲರಿಗೂ ಇಂಡಿವಿಜುವಲ್ ಆಗಿ ವಾಟ್ಸಪ್ SMS ಅನ್ನು ನಾವು ಕಳಿಸ್ತೀವಿ. ಎಲ್ಲ ಅದರಲ್ಲಿ ಬರುತ್ತೆ. ತಾವು ದಯಮಾಡಿ ತಮ್ಮ ಸಮೀಪದ ಕಾಲೇಜಿಗೆ ತಮ್ಮ ತಂದೆ ತಾಯಿ ಜೊತೆ ವಿಸಿಟ್ ಮಾಡಿ ಒಂದು ಅರ್ಧ ದಿವಸ ಇದಕ್ಕೋಸ್ಕರ ತಾವು ಟೈಮನ್ನು ಸ್ಪೆಂಡ್ ಮಾಡಿ ಮುಂದೆ ನೀವು ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ತಮಗೆ ಸಮಗ್ರವಾದ ಒಂದು ಮಾಹಿತಿ ಸಿಗುತ್ತೆ. ಅಂತಿಮವಾಗಿ ಕೌನ್ಸಿಲಿಂಗ್ ಯಾವಾಗ ಶುರುವಾಗುತ್ತೆ ಅನ್ನುವಂಥದ್ದು ತಮ್ಮದೆಲ್ಲ ಕ್ಯೂರಿಯಾಸಿಟಿಗೆ ಕುತೂಹಲ ಇದ್ದೇ ಇರುತ್ತೆ. ತಮಗೆಲ್ಲ ಗೊತ್ತಿರುವಂತೆ ನೀಟ್ ರಿಸಲ್ಟ್ ಬಂದಾಯಿತು. ಅವ್ರದ್ದು ಡೇಟಾ ನಮಗೆ ಬಂದಿಲ್ಲ. ಬಹುತೇಕ ಮುಂದಿನ ವಾರದಲ್ಲಿ ನಮಗೆ ಡೇಟಾ ಬರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ವೆಟರ್ನರಿ ಮತ್ತು ಅಗ್ರಿಕಲ್ಚರ್ ವೆಟರ್ನರಿ ಫಾರ್ಮ್ ಸೈನ್ಸಸ್ ರಿಲೇಟೆಡ್ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಸಹ ನಮಗೆ ಬಂದಿದೆ. ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿತ್ತು. ನಾವು ಈಗಾಗಲೇ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದೀವಿ. ಆದರೂ ಅಬ್ಜೆಕ್ಷನ್ ಪೀರಿಯಡ್ ಮುಗಿದಿದೆ. ಇನ್ನೊಂದು 3-4 ದಿವಸದಲ್ಲಿ ನಮಗೆ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಸಹ ಬರುತ್ತೆ. ಬಹುತೇಕ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸೀಟ್ ಮ್ಯಾಟ್ರಿಕ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನೀವು ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಬಹುತೇಕ ಒಂದು ಅರ್ಧಕ್ಕಿಂತ ಹೆಚ್ಚು ಸೀಟ್ ಮ್ಯಾಟ್ರಿಕ್ಸ್ ಆದರೂ ನಮಗೆ ಬಂದರೆ ನಾವು ಆ್ಯಕ್ಷನ್ ಎಂಟ್ರಿ ಲಾಗಿನ್ ಅನ್ನು ಓಪನ್ ಮಾಡ್ತೀವಿ. ಕಳೆದ ಬಾರಿ ಆ್ಯಕ್ಷನ್ ಎಂಟ್ರಿ ಏನು ಮಾಡಿದ್ರು ಅದಕ್ಕಿಂತ ತುಂಬ ಸರಳವಾಗಿ ನಾವು ತುಂಬ ಕ್ಲಾರಿಟಿಯಾಗಿ ನಾವು ಮಾಡಿದ್ದೀವಿ. ಇದೆಲ್ಲ ಪ್ರಕ್ರಿಯೆ ಬಗ್ಗೆ 28ನೇ ತಾರೀಕು ನಿಮಗೆ ವಿವರಣೆಯನ್ನು ನಾವು ತಮ್ಮ ಜಿಲ್ಲೆಯ ಸಮೀಪದ ಕಾಲೇಜಿನಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ಇವ್ರದ್ದು ಸದುಪಯೋಗ ಪಡೆದುಕೊಳ್ಳಿ. ಮುಂದುವರೆದು ಎಲ್ಲ ವಿದ್ಯಾರ್ಥಿಗಳು ಪೋಷಕರಿಗೆ ನನ್ನ ವಿನಂತಿ, ನಾವು ಟೈಮ್ ಟು ಟೈಮ್ KEA ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ತಾವು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಷ್ಟು IAS ಪ್ರಸನ್ನ ಕುಮಾರ್ ಅವರು ಹೇಳಿರುವಂಥದ್ದು. ಮುಂದೆ ಯಾವ ರೀತಿ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.